ವೆಲ್ಕಮ್ ಟು ಮೈ ಫಾರ್ಮ್ ವಿಡಿಯೋ. ನಾನು ಇವತ್ತು ಹೇಳಬೇಕು ಅಂತಿರೋದು ನಾವು ಹಾಕೋ ಈ ಬೆಡ್ಡಿನ ಬಗ್ಗೆ. ನೋಡ್ತಾ ಇರೋ ಈ ಫ್ಲ್ಯಾಟಲ್ಲಿ ಆಲ್ರೆಡಿ ನಾವು ಸೌತೆಕಾಯಿ ಒಂದು ಬೆಳೆನ ತೊಗೊಂಡಿದ್ದೀವಿ. ಇದರಲ್ಲಿ ಇನ್ನೂ 2 ಬೆಳೆ ತೊಗೊಳ್ಳೋ ಅವಕಾಶ ಇದೆ. ಅದಕ್ಕೋಸ್ಕರನೇ ನಾವು ಈ ಕಡ್ಡಿ ಮತ್ತು ದಾರಾನ ಹಾಗೆ ಉಳಿಸ್ಕೊಂಡು ಸೌತೆ ಗಿಡ ಮಾತ್ರ ಕಿತ್ತು ಒಂದು ಕಡೆ ಹಾಕಿದ್ದೀವಿ. ಆಮೇಲೆ ಇದನ್ನು ಬೇರೆ ಕಡೆ ವಿಲೇವಾರಿ ಮಾಡಿ ಇದಕ್ಕೆ ಸೆತ್ತೆ ಔಷಧಿನ ಹೊಡೆದು ಸಾಲಲ್ಲಿರೋ ಸೆತ್ತೆ ಎಲ್ಲನೂ ಕೂಡ ಒಣಗೋ ರೀತಿ ಮಾಡಿದ್ದೀವಿ. ಸೌತೆ ಗಿಡ ಅಲ್ಪಾವಧಿ ಬೆಳೆ ಆಗಿರೋದ್ರಿಂದ ಈ ಬೆಡ್ಡಲ್ಲಿ ನಾವು 3 ಬೆಳೆ ತೊಗೋಬೋದು. ಹಾಗಾಗಿ ನಾವು ಬೆಡ್ಡನ್ನು ಹಾಕುವಾಗ ಈ ಫ್ಲ್ಯಾಟ್ ಸುಮಾರು 2 ಎಕರೆಯಷ್ಟು ಇನ್ನೂ ಜಾಸ್ತಿನೇ ಇದೆ. ಇದಕ್ಕೆ 1 ಲಾರಿ ಲೋಡಿನಷ್ಟು ನಾವು ಕೋಳಿ ಗೊಬ್ಬರ ಅಥವಾ ದನಿನ ಗೊಬ್ಬರನ ಹಾಕ್ತೀವಿ. ಹಾಗೆ 18ರಿಂದ 20 ಮೂಟೆ ಅಷ್ಟು ಸೀಮೆ ಗೊಬ್ಬರನ ಹಾಕ್ತೀವಿ. ಒಂದೇ ಬೆಡ್ಡಲ್ಲಿ 2-3 ಬೆಳೆ ಬೆಳಿಬೇಕು ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗೋದು ಕ್ವಾಲಿಟಿ ಆಫ್ ದ ಮಲ್ಚಿಂಗ್ ಪೇಪರ್. ಪೇಪರ್ನ ಕ್ವಾಲಿಟಿ ಚೆನ್ನಾಗಿದ್ದಷ್ಟು ನಾವು ಅಲ್ಪಾವಧಿ ಬೆಳೆಗಳನ್ನ 2 ಅಥವಾ 3 ಬೆಳೆನ ತೊಗೋಬೋದು. ಹನ್ನೊಂದು ವರ್ಷದ ಮುಂಚೆ ನಾವು ಸೌತೆ ಗಿಡನ ಬೆಳೆಯೋಕ್ಕೆ ಸ್ಟಾರ್ಟ್ ಆದಾಗ ಮ್ಯಾಕ್ಸಿಮಮ್ 22ರಿಂದ 24 ಕುಯ್ಲುಗಳಷ್ಟು ನಾವು ಸೌತೆಕಾಯಿ ಕುಯ್ಲನ್ನ ಕುಯ್ತಾ ಇದ್ವಿ. ಈಗ ಮ್ಯಾಕ್ಸಿಮಮ್ ಅಂದರೆ 10ರಿಂದ 12 ಕುಯ್ಲು ಕುಯ್ಯೋದಕ್ಕೆ ಗಿಡ ಆಯಸ್ಸನ್ನು ಕಳ್ಕೊಂಬಿಟ್ಟಿರುತ್ತೆ. ಈ ಗಿಡಕ್ಕೆ ನಾವು ಫಸ್ಟ್ ರೌಂಡ್ ದಾರಾನ ಕಟ್ಟಿಸಿ ಇನ್ನು ಸೆಕೆಂಡ್ ರೌಂಡ್ ದಾರಾನ ಕಟ್ಟಿಸ್ತಾ ಇದ್ದೀವಿ. So for the best, thank you so much for watching my video.